ನಿನ್ನ ಪ್ಯಾಂಟ್ ಬಿಚ್ಚಿ ನಿನ್ನ ಹುಚ್ಚೆನ ಕೈಲಿ ಹಿಡ್ಕೊಂಡು ಕಣ ನನ್ನ ಬಗ್ಗೆ ಆರೋಪ ಮಾಡಿದೆಯಲ್ಲೋ ನಿನಗೆ ದೊಡ್ಡವನು ನಾನು ನಿಮ್ಮಂತ ನೋಡ್ತಾನೆ. ನಿನ್ನ ಹುಚ್ಚೆನ ಕೈಲಿ ಹಿಡ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ತಲೆ ಬೋಳಿಸ್ಕೊಂಡು ಇಡೀ ಕರ್ನಾಟಕದಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಈ ಕರ್ನಾಟಕ ಬಿಟ್ಟು ಹೊರಟೋಗ್ತೀನಿ ಕಣ. ಗುರು ಚಂದನ್ ಗೌಡ ನ್ಯೂಸ್ ಅಲರ್ಟ್ ಚಾನಲ್ ಅವರು ಇವರಿಗೆ ನಿಜವಾಗ್ಲೂ ಅಮೌಂಟ್ ಹೋಗಿದ್ಯಾ? ಧರ್ಮಸ್ಥಳದ ವಿರುದ್ಧ ಮಾತಾಡೋಕ್ಕೆ ಹೋಗಿದ್ಯಾ? ಇದು ಎಲ್ಲರ ಕ್ವಶನ್ನು. ಆಕ್ಚುಲಿ ಇದ್ರ ಬಗ್ಗೆ ನಾನು ಒಂದಷ್ಟು ಕ್ಲಾರಿಟಿಗಳನ್ನು ನಿಮಗೆ ಕೊಡ್ತೇನೆ. ಏನೇನಾಗಿರ್ಬೋದು, ಏನೇನು ಸತ್ಯ, ಏನೇನು ಸುಳ್ಳು ಅನ್ನೋದನ್ನು ಕೂಡ ಕೊಡ್ತೀನಿ ನಾನು. ಓಕೆ, ಆದರೆ ನೀವು ನೋಡಿರ್ಬೋದು ಈ ಸುಮಂತ್ ಅಂತ ಹೇಳ್ಕೊಳ್ತಕ್ಕಂಥವ್ರು ಸ್ಟಾರ್ಟಿಂಗ್ ಮಾಡ್ತಕ್ಕಂಥದ್ದು ಇವ್ರು ಏನಪ್ಪಾ ಅಂತಂದ್ರೆ ಅಭಿ ಅವರ ಮೇಲೆ ಫಸ್ಟು ಆರೋಪಗಳನ್ನು ಮಾಡ್ತಾ ಹೊರಡ್ತಾರೆ. ಅಭಿ ಬಳಿ ನಾನು 2 ಅವರ್ ಕೂತ್ಕೊಂಡು ಮಾತಾಡಿದ್ದೀನಿ. ಏನು ಚಂದನಗೌಡ ಅವರು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಕೂತ್ಕೊಂಡು ಅಂಗಡಿ ಪಕ್ಕ ಮಾತಾಡಿದ್ರಂತೆ. ಆಮೇಲೆ ಇನ್ನೊಂದು ಏನೋ ವ್ಯಾನಲ್ಲೂ ಕೂಡ ಕೂತ್ಕೊಂಡು ಮಾತಾಡಿದ್ರಂತೆ. ಇದನ್ನೆಲ್ಲ ಹೇಳ್ತಾ 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 ಆಕ್ಚುಲಿ ಅಭಿ ನನಗೆ ಹೇಳಿದ್ದ, ಈ ರೀತಿ ಫಂಡಿಂಗ್ ಆಗ್ತಾ ಇದೆ ಮಗ, ನೀನು ಬಂದ್ಬಿಡು ನನ್ನ ಜೊತೆಲಿ, ನಿನ್ಗೇನ್ ಬೇಕೋ ಅದೆಲ್ಲವೂ ಕೂಡ ವ್ಯವಸ್ಥೆ ಆಗುತ್ತೆ. ಗಿರೀಶ್ ಮಟ್ಟಣ್ಣನವರು ಮತ್ತೆ ನಮ್ಮ ಬಾಸು ಮಹೇಶ್ ತಿಮ್ರೆಡ್ಡಿ ಅವರು ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿದ್ದ. ಅಂದ್ಬಿಟ್ಟು ಆಕ್ಚುಲಿ ಆತನ ಬಗ್ಗೆ ಆರೋಪಗಳನ್ನ ಮಾಡ್ತಾ ಹೊರಡ್ತಾನೆ. ಓಕೆ, ಆರೋಪಗಳನ್ನ ಮಾಡ್ತಾ ಮಾಡ್ತಾ ಲಾಸ್ಟ್ ಕೊನೆಗೆ ಯಾವ ರೀತಿ ಬರ್ತಾನೆ ಅಂದ್ರೆ ಚಂದನ್ ಅವರು ಕೂಡ ಆಗಿರ್ಬಹುದು ಅಂತ ಬರ್ತಾನೆ. ಹಾಗೆ ಚಂದನ್ ಅವರು ಬಟ್ಟೆ ಅಂಗಡಿಯನ್ನ ಮಾಡಿದ್ದಾರೆ, 50 ಲಕ್ಷಗಳನ್ನ ಖರ್ಚು ಮಾಡಿದ್ದಾರೆ. ಒಂದ್ಸರಿ 50 ಲಕ್ಷ ಅಂತಾನೆ, ಒಂದ್ಸರಿ 45ರಿಂದ 50 ಇರ್ಬಹುದು ಅಂತಾನೆ. ಇವ್ರಿಗೆ ಎಲ್ಲಿಂದ ಬಂತು ದುಡ್ಡು? ಯಾಕೆಂದ್ರೆ ಇದೇ ಚಂದನ್ ಗೌಡ ಎಲೆಕ್ಷನ್ ಅಲ್ಲಿ ನಿಂತಿದ್ದಾಗ ನೀವು ನೋಡಿರ್ಬಹುದು ಆತನ ಬಳಿ ದುಡ್ಡೇ ಇರ್ಲಿಲ್ಲ. ಆತ ಆ ಚೈನ್ ಹಾಕೊಂಡಿದ್ನಲ್ವಾ, ಆ ಚೈನ್ ಅನ್ನ ಆಕ್ಚುಲಿ ಮಾರ್ಬಿಟ್ಟು ಏನು ಆ ಒಂದು ಖರ್ಚು ವೆಚ್ಚಗಳನ್ನ ನೋಡ್ಕೊಂಡಿದ್ದ. ಆತನ ಬಳಿ ದುಡ್ಡುಗಳೇ ಇರ್ಲಿಲ್ಲ. ಹಾಗಾಗಿ ಇವಾಗ ಎಲ್ಲಿಂದ ಬಂತು 50 ಲಕ್ಷ ಬಟ್ಟೆ ಅಂಗಡಿ ಇಡಕ್ಕೆ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಹೊರಡ್ತಾನೆ. ಅಂದ್ರೆ ಈ ಸುಮಂತದು ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ, ಈ ಚಂದನ್ ಗೌಡ ಯಾವಾಗ ಆನ್ಸರ್ ಮಾಡಲ್ವೋ, ಸ್ಟಾರ್ಟಿಂಗ್ ಅಲ್ಲಿ ಅಭಿ ಮೇಲೆ ಹೇಳ್ತಾನೆ, ಚಂದನ್ ಗೌಡ ಯಾವಾಗ ಆನ್ಸರ್ ಮಾಡಲ್ವೋ ಫಸ್ಟ್ 1-2 ದಿನಗಳು, ಅವಾಗ ಜೈಸಿ ಆಗ್ಬಿಟ್ಟು ಆಕ್ಚುಲಿ ಚಂದನ್ ಮೇಲೆ ತಿರುಗಿ ಬಿದ್ದ್ಬಿಡ್ತಾನೆ. ಚಂದನ್ ಆನಂತರ ಬರ್ತಾನೆ, ವಿಡಿಯೋಗಳನ್ನ ಮಾಡಿದಾನೆ, ಕ್ಲಾರಿಟಿಯನ್ನ ಕೊಟ್ಟಿದ್ದಾನೆ. ಮಗ 50 ಲಕ್ಷ ಅಂತ ಅಂದ್ರೆ 50 ಲಕ್ಷ ಪಕ್ಕ ಹಾಕಿದ್ದೀನ ನಾನು ಅದಕ್ಕೆ ಅಂದ್ರೆ, ಇಲ್ಲ 45ರಿಂದ 50 ಇರ್ಬೋದು ಅಂತ ಹೇಳ್ತಾನೆ. ಆನಂತರ ಚಂದನ್ ಗೌಡ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾನೆ. ಆಕ್ಚುಲಿ ಅದು ನಾನು ಮತ್ತೆ ನನ್ನ ಫ್ರೆಂಡು ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಅಂಗಡಿ, ಅದಕ್ಕೆಲ್ಲ ದಾಖಲೆಗಳು ಇದೆ, ದಾಖಲೆಗಳು ಎಲ್ಲವೂ ಕೂಡ ಇದೆ, ದಾಖಲೆ ಬೇಕಾದ್ರೂ ಕೊಡ್ತೀನಿ ಅನ್ನುವಂತ ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾನೆ. ಆನಂತರ ಇದೇ ಸುಮಂತ್ ಇನ್ನೊಂದು ಆರೋಪವನ್ನ ಮಾಡ್ತಾನೆ. ನೀವು ನೋಡಿರ್ಬಹುದು, ಏನು ಅಂದ್ರೆ ಸೌಜನ್ಯ ಪರ ಮಾಡ್ಬೇಕು ವಿಡಿಯೋನ ಅಂದ್ಬಿಟ್ಟು ನಮ್ಮದೇ ಕಮ್ಯುನಿಟಿ ಯೂಟ್ಯೂಬರ್ ಇಂದ ಈ ರೀತಿ ಆಫರ್ ಬಂತು, ನಾನು ಸೌಜನ್ಯ ಪರ ಮಾಡೋಕೆ ದುಡ್ಡು ತಗೋಬೇಕಾ ಅಂದ್ಬಿಟ್ಟು ನಾನು ಮಾಡ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಚಂದನ್ ಗೌಡ. ಆ ವಿಡಿಯೋ ಡಿಲೀಟ್ ಆಗಿದೆ ಅಂತ ಸುಮಾರು ಕಡೆ ಆರೋಪಗಳನ್ನ ಮಾಡ್ತಾನೆ. ಆನಂತರ ಇದೇ ಚಂದನ್ ಮುಖಕ್ಕೆ ಉಗ್ದಂಗೆ ಆಕ್ಚುಲಿ ಒಂದು ಕರೆಕ್ಟ್ ಆನ್ಸರ್ ಅನ್ನ ಹೇಳ್ತಾರೆ. ಮಗ, ಈಗ ಸುಮಾರು ವಿಡಿಯೋಗಳು ಸೌಜನ್ಯ ಪರ ಮಾಡಿರ್ತಕ್ಕಂಥದ್ದು, ಧರ್ಮಸ್ಥಳದ ಒಂದು ಹೆಸರನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ನಮ್ಮ ಇಂಡಿಯಾದಲ್ಲಿ ಬ್ಲಾಕ್ ಮಾಡಿಸಿ ಬೇರೆ ಕಂಟ್ರಿಲಿ ನೋಡ್ಬೋದು, ಆ ರೀತಿ ಮಾಡಿದ್ದಾರೆ. ಅದರಲ್ಲಿ ಈ ವಿಡಿಯೋನು ಕೂಡ ಆಗಿದೆ. ನಾನು ವಿಡಿಯೋನ ಡಿಲೀಟ್ ಮಾಡಿಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನು ಕೂಡ ಇದೇ ಚಂದನ್ ಗೌಡ ಕೊಡ್ತಾನೆ. ಎಸ್, ನೀವು ನೋಡಿರ್ಬಹುದು. ಓಕೆ ನೋಡಿ, ಇವರೆಲ್ಲ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಗ ನಾನು ಒಂದನ್ನ ಗಮನಿಸ್ದೆ. ಏನಪ್ಪಾ ಅಂತಂದ್ರೆ ಈತನಿಗೂ ಕೂಡ ಭಯ ಇದೆ, ನಡುಕ ಇದೆ. ಚಂದನ್ ಮಾತಲ್ಲೂ ಕೂಡ ಒಂದು ಏನಾಗ್ಬಿಡುತ್ತೋ ಏನೋ ಅನ್ನುವಂತ ಒಂದು ಆತಂಕ ಇದೆ. ಆತನಿಗೂ ಕೂಡ ಒಂದು ಆತಂಕ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಲ್ವಾ, ಬರೀ ಆರೋಪಗಳು ಮಾಡ್ತಾ ಇದ್ದಾನೆ. ನೀವು ನೋಡಿರ್ಬೋದು ಸುಮಂತ್ ಅಂತ ಹೇಳ್ತಕ್ಕಂಥವನು ಯಾವುದೇ ದಾಖಲೆಗಳಿಲ್ಲ ಸ್ವಾಮಿ.
ಅವನಂತ ಪ್ರಚಂಡ ನೋಡಿ ಆಕ್ಚುಲಿ ಇದೇ ಚಂದನ್ ಅವರ ಜೊತೆಲಿ ನಾನೊಬ್ಬ ಯೂಟ್ಯೂಬರು ಸಪೋರ್ಟ್ ಮಾಡಿ ಅಂತ ಅವರ ಬಳಿನೇ ಹೇಳ್ಕೊಂಡು ಒಳ್ಳೆ ಸ್ನೇಹಿತನಾಗಿದ್ದಂಥವನು ಇವಾಗ ಯಾವ ರೀತಿ ತಿರುಗಿ ಬೀಳ್ತಾನೆ ಅಂದ್ರೆ ಏನಂತಾರ ಅವ್ನು ಚೆನ್ನಾಗಿ ಹೇಳಿದ್ದಾನೆ ಚಂದನ್, ತಿಂದ ಮನೆಗೆ ತಿಂದಂತ ತಟ್ಟೆಗೆ ಉಚ್ಚ ಉಯ್ತಕ್ಕಂಥ ಗುಣದವರು. ಅದ್ ಹೆಂಗ ಮಗ ನನ್ಗೆ ಹಿಂಗಿದ್ದವ್ರು ಹಿಂಗ್ ಪ್ಲೇಟ್ ತಿರ್ಗಿಸ್ಕೊಬಿಡ್ತಾರಲ್ಲ ಹೆಂಗೋ ಸುಮಂತ, ಅದೇನೋ ನನ್ಗಂತೂ ಗೊತ್ತಿಲ್ಲ. ನೋಡಪ್ಪ ನಿನ್ನ ಹತ್ರ ಏನಾದ್ರು ದಾಖಲೆಗಳಿದ್ರೆ ಆಯ್ತಾ SIT ಅವ್ರಿಗೆ ತಗೊಂಡೋಗಿ ಕೊಡು. ಹೆಂಗಿದ್ರು ತನಿಖೆ ಮಾಡ್ತಾ ಇದ್ದಾರೆ, ಆ ತನಿಖೆಯಲ್ಲಿ ಪ್ರೂವ್ ಆಗ್ಲಿ. ಸುಮ್ನೆ ಇಲ್ಲ ಸಲ್ಲದ ಮಾತುಗಳು, ಸುಮ್ನೆ ಆರೋಪಗಳು. ಈಗ ಇನ್ನೊಬ್ಬ ಮಂಜುನಾಥ್ ಅಂದ್ಬಿಟ್ಟು ಬಂದಿದ್ದಾರೆ, ಅವರು ಯೂಟ್ಯೂಬರೇ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದೇ ಚಂದನ್ ಗೌಡ ಹೇಳ್ಕೊಂಡಿದ್ದಾರೆ ಏನು ಅಂತಂದ್ರೆ, ಈ ಸೌಜನ್ಯ ಪರ ವಿಡಿಯೋ ಮಾಡಕ್ಕೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಪೇಮೆಂಟ್ ಕೊಡೋಕೆ ರೆಡಿ ಆಗಿದ್ದೀವಿ, ಅದ್ರಲ್ಲಿ ನಿಂದು ಸೆಲೆಕ್ಟ್ ಆಗಿದೆ ಅಂತ ಯಾರೋ ಒಬ್ಬ ಪಾರ್ಟಿ ಬರ್ತಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಚಂದನ್ ಗೌಡ ಅವರು. ಅವ್ರು ಯಾರು ಅಂತ ಹೇಳಿ ಇಲ್ಲಿಂದ ಗೊತ್ತಾಗುತ್ತೆ ಸತ್ಯ ನಿಜ ಏನು ಅಂತ, ಇಲ್ಲಿಂದ ಗೊತ್ತಾಗುತ್ತೆ ಇಡೀ ಕರ್ನಾಟಕದ ಜನತೆಗೆ. ಅಂದ್ರೆ ಸೌಜನ್ಯ ಪರ ವಿಡಿಯೋ ಮಾಡಕ್ಕೆ ಯಾರೋ ಫಂಡಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ. ಆ ಒಂದು ಸತ್ಯವನ್ನ ಇವರು ಬಾಯ್ ಬಿಟ್ರೆ ಏನೇನಿದೆಯೋ ಈಗೇನೀಗ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ತಿಮ್ರೆಡ್ಡಿ ಅವರಾಗಿರ್ಬೋದು, ಎಲ್ಲರ ಸತ್ಯ ಎಲ್ಲರ ಒಂದು ಇದು ಬಿಚ್ಕೊಳ್ಳುತ್ತೆ, ಓಪನ್ ಆಗುತ್ತೆ. ಅವ್ರು ಯಾರು ಹೇಳ್ಬಿಡ್ಲಿ ಅನ್ನುವಂತೆ ಆಕ್ಚುಲಿ ಇದೇ ಮಂಜುನಾಥ್ ಅವರು ಇವತ್ತು ಯಾವುದೋ ಒಂದು ವಾಹಿನಿಯಲ್ಲಿ ಸದ್ಯಕ್ಕೆ ಇವಾಗ ನೋಡದೆ ಒಂದು ವಿಡಿಯೋ ಕೂತ್ಕೊಂಡು ಹೇಳ್ಕೊಂಡಿದ್ದಾರೆ. ಓಕೆನಾ? ನೋಡಿ ಸ್ವಾಮಿ, ಅವರು ಆಕ್ಚುಲಿ ಚಂದನ್ ಅವ್ರ ಕ್ಲಾರಿಟಿ ಇದೆ ಅವ್ರಿಗೆ. ಏನಂದ್ರೆ, ನಾನು ಸ್ವಾಮಿ ಆ ರೀತಿ ಆಫರ್ ಬಂದಿತ್ತು, ನಾನು ತಗೊಂಡು ವಿಡಿಯೋ ಮಾಡಿಲ್ಲ, ನನ್ಗೆ ಆಫರ್ ಬೇಡ ಅಂತ ಖಂಡಿತವಾಗಿ ಹೇಳಿದ್ದಾರೆ ಅವರು. ಒಂದ್ ವೇಳೆ ತಗೊಂಡಿದ್ರೆ ಅವ್ರು ಯಾಕೆ ಆ ಮಾತನ್ನ ಹೇಳ್ತಾ ಇದ್ರು? ಸೌಜನ್ಯ ಪರ ಬಂದಿತ್ತು ಆಫರ್ ಅಂತ ಯಾಕೆ ಹೇಳ್ತಾ ಇದ್ರು? ಆಯ್ತಾ ಸ್ವಾಮಿ, ಇಲ್ಲಿ ನೋಡಿ, ಇಲ್ಲಿ ಏನೇನಾಗಿದೆ ಏನೋ ಅದೆಲ್ಲವನ್ನು ಕೂಡ SIT ತನಿಖೆಯನ್ನ ಮಾಡ್ತಾ ಇದೆ, ಎಲ್ಲ ಆಂಗಲ್ಗಳಲ್ಲೂ ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮಾಧ್ಯಮಗಳು ಸುಲಭವಾಗಿ ಸಿಗ್ತಕ್ಕಂಥದ್ದು, ಯೂಟ್ಯೂಬರ್ಗಳು ಸುಲಭವಾಗಿ ಸಿಗ್ತಕ್ಕಂಥದ್ದು ಗಿರೀಶ್ ಮಟ್ಟಣ್ಣನವರು ಇಂಥವ್ರು. ಆಯ್ತಾ, ಇವ್ರೇನು ಕಿತ್ಕೊಳಕ್ಕಾಗಲ್ಲ, ಬಲ ಇಲ್ಲ ಅಂದ್ಬಿಟ್ಟು ಇವ್ರ ಮೇಲೆ ಆರೋಪ ಅಂದ್ರೆ ದೃಷ್ಟಿಕೋನನೇ ಚೇಂಜ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಆಯ್ತಾ, ಅದೇ ನೀವು ನಿನ್ನೆ ನೋಡಿರ್ಬಹುದು, ಯಾರ ಅವನು ಉದಯ್ ಜೈನು ಯಾರೋ 3 ಜನನ ಇದೇ SIT ಅವರು ಕರೆಸ್ತಾರೆ. ಅವ್ರ ಬಗ್ಗೆ ಆಕ್ಚುಲಿ ಈ ರೀತಿಯಾದ ಒಂದು ಏನು ಇವ್ರ ಬಗ್ಗೆ ಆರೋಪಗಳನ್ನ ಮಾಡಿ ಡೈರೆಕ್ಟ್ ಆಗಿ ಹೊಡೆದಂಗೆ ಹೇಳ್ತಾರ, ಆ ರೀತಿ ಹೊಡೆದಂಗೆ ಹೇಳೋದೇ ಇಲ್ಲ. ಹಾಜರಾಗಿದ್ರು ನೀವು ನೋಡ್ಬೋದು ಸ್ವಾಮಿ. ಮಾಧ್ಯಮಗಳ ದೃಷ್ಟಿಕೋನ ಮೊದಲೇ ಒಂಥರ ಇತ್ತು, ಇವಾಗ್ಲೇ ಒಂಥರ ಚೇಂಜ್ ಆಗಿದೆ ಆಯ್ತಾ. ಅದಿರ್ಲಿ, ಒಂದ್ ಕಡೆಗಿರ್ಲಿ. ಇನ್ನೊಂದು ಕಡೆ SIT ಏನೇ ತೆಗೆದುಕೊಳ್ಳಿ, SIT ಅವರು ಎಲ್ಲಾ ರೀತಿ ಎಲ್ಲಾ ಆಂಗಲ್ಗಳಲ್ಲೂ ಅವ್ರದೇ ಆದ ಒಂದು ಸಂಶೋಧನೆಯನ್ನ ಮಾಡ್ತಾನೆ ಇದ್ದಾರೆ. ಈಗ ಉದಯ್ ಜೈನನ್ನ ಒಂದ್ ಕಡೆ ಅವ್ರ ಟೀಮನ್ನ ಕರೆಸಿದ್ರು, ಇನ್ನೊಂದ್ ಕಡೆ ಯೂಟ್ಯೂಬರ್ಗಳನ್ನ ಕರೆಸಿದ್ರು. ಆಯ್ತಾ, ಫಸ್ಟ್ ಭೂಮಿಯನ್ನ ಆಗಿದ್ರು. ಎಲ್ಲ ಮೂಲಗಳಿಂದನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಕೊನೆಗೆ ಒಂದು 2000 ಪುಟನ 3000 ಪುಟನ ಕೊಡ್ತಾರೆ. ಈ ರೀತಿ ಇದೆ ನೋಡಿ ಸ್ವಾಮಿ ಅಂದ್ಬಿಟ್ಟು ಕೊಡ್ತಾರೆ. ಅದರಲ್ಲಿ ಸತ್ಯಾಸತ್ಯತೆಗಳು ಏನು ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆಯ್ತಾ, ಹಾಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, SIT ಅವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಎಗರಾಡ್ತಾ ಇದಾರೋ ಅಥವಾ ಏನೇನು ಬಲೆಗೆ ಬೀಳ್ತಾ ಇದಾರೋ ಅವ್ರನ್ನ ಅವರೇ ಒಂದು ಬಹಿರಂಗವನ್ನ ಮಾಡ್ಕೊಳ್ತಾ ಇದಾರೆ, ಬೇರೆಯವರು ಬಹಿರಂಗವನ್ನ ಮಾಡ್ತಾ ಇದಾರೋ ಅಂತವ್ರನ್ನೆಲ್ಲ ಹಿಡಿದು ಆಕ್ಚುಲಿ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಲ್ಲೂ ಕೂಡ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಡ್ಲಿ, ಎಲ್ಲಾ ವಿಧಾನಗಳಲ್ಲೂ ಮಾಡ್ಲಿ, ಏನು ಬೇಡ ಅಂತ ಹೇಳಲ್ಲ. ನಮ್ಗೆ ಬೇಕಾಗಿರೋದು ಕರ್ನಾಟಕದ ಜನತೆಗೆ ಸತ್ಯ ಯಾವುದು, ನಿಜ ಯಾವುದು, ಸುಳ್ಳು ಯಾವುದು, ಅದು ಹೊರಗಡೆ ಬರ್ಲಿ ಸ್ವಾಮಿ. ಆಯ್ತಾ, ಆಮೇಲೆ SIT ಅವರ ತನಿಖೆನೂ ಕೂಡ ಏನೋ ಯಾರೋ ಹೇಳ್ತಾ ಇದ್ದಾರೆ, ಯಾರೋ ಏನೋ ಒಂದು ಕರ್ನಾಟಕದಲ್ಲಿ ಒಂದು ಪ್ರಚೋದನೆ ಇದೆ ಅಂದ್ಬಿಟ್ಟು ಅವರು ಕೂಡ ಬೇರೆ ಯಾವುದೋ ಒಂದು ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡಿ ಸತ್ಯವನ್ನ ಮುಚ್ಚಾಕುವಂತ ಕೆಲಸವನ್ನ ಅವರು ಕೂಡ ಮಾಡಬಾರದು. ಅವರ ಮೇಲೂ ಕೂಡ ಜವಾಬ್ದಾರಿಗಳಿದೆ, ಅದನ್ನ ಅವರು ಕೂಡ ಅರ್ಥಕೋಬೇಕು. ಎಸ್, ಸತ್ಯ
ಸೌಜನ್ಯಗೆ ನಮ್ಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗಬೇಕು. ನಿಜವಾಗ್ಲೂ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಕೊಲೆಗಳಾಗಿದ್ರೆ ನಿಜವಾಗ್ಲೂ ಅದಕ್ಕೂ ಕೂಡ ಒಂದು ನ್ಯಾಯ ಸಿಗಬೇಕು. ಹಿಂಗೆ ಮುಚ್ಚೋಗ್ಬಾರದು. ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಇವ್ರ ಮೇಲೆ ಆರೋಪ ಮಾಡ್ಕೊಂಡು ಮುಚ್ಚೋಗ್ಬಾರದು. ಇವತ್ತು ಮುಚ್ಚೋದ್ರು ಕೂಡ ಅದು ಹೊಗೆ ರೀತಿ ಮುಂದಿನ ದಿನಗಳಲ್ಲಿ ಮತ್ತೆ ಬೆಂಕಿ ಬೆಳಕಿಗೆ ಬಂದೇ ಬರುತ್ತೆ. ಪ್ರಾಮಾಣಿಕವಾಗಿ ತನಿಖೆ ನಡೆದು ಒಂದು ನ್ಯಾಯ, ಒಂದು ಪ್ರಾಮಾಣಿಕತೆ ಸಿಗಲಿ ಅನ್ನೋದೇ ನಮ್ಮ ಒಂದು ಆಶಯ.